ಆತ್ಮೀಯ ಎಲ್ಲರಿಗೂ ನಮಸ್ಕಾರ. ನೀವು ಅನ್ಕೊಳ್ಬೇಡಿ ಎಲ್ಲಾ ದಿವಸ ಇದೇ ಡ್ರೆಸ್ ಹಾಕೊಂಡು ವಿಡಿಯೋ ಮಾಡ್ತಾನೆ ಅಂತ. ಇಲ್ಲಿ ತುಂಬಾ ಚಾಲಿದೆ. ನನ್ನ ಹತ್ರ ಇರುವಂತಹದ್ದು ಒಂದೇ ಒಂದು ಕೋಟು ತೆಗಿಬೇಕು, ಸ್ಯಾಲ್ರಿ ಸಿಗ್ಬೇಕು, ಆನಂತರ ತೆಗಿತೇನೆ. ಅದಲ್ಲ ಇವತ್ತಿನ ವಿಷಯ. ಇವತ್ತಿನ ವಿಷಯ ಏನಂತ ಕೇಳಿದ್ರೆ, ಗೂಗಲ್ ಮ್ಯಾಪ್ ನೋಡ್ಕೊಂಡು ಸೇತುವೆ ಅಥವಾ ನಮ್ಮ ಬ್ರಿಡ್ಜ್ ಏನಿದೆ, ನದಿಯ ಮೇಲೆ ಹೋಗುವಂತಹ ಬ್ರಿಡ್ಜ್, ಅದರಲ್ಲಿ ಗೂಗಲ್ ಮ್ಯಾಪ್ ನೋಡ್ಕೊಂಡು ಕೆಲಸ ಆಗ್ತಿರುವಂತಹ ಬ್ರಿಡ್ಜ್ ಮೇಲೆ ಹೋಗಿ ಕೆಳಗೆ ನದಿಗೆ ಬಿದ್ದು ಪ್ರಾಣ ಕಳ್ಕೊಂಡಂತಹ ಸಂದರ್ಭವಾಗಿದೆ. ಈ ಫೋಟೋ ನೋಡ್ತಾ ಇದ್ದೀರಲ್ಲ, ಈ ಫೋಟೋದಲ್ಲಿ ನಡೆದಂತಹ ವಿಷಯದಲ್ಲಿ ಎರಡು ಮಾತು ಹೇಳಲಿಕ್ಕೆ ಇಚ್ಛೆ ಪಡುತ್ತೆ. ಇದರಲ್ಲಿ ತೀರ್ಕೊಂಡವರನ್ನು ನಾನು ತಪ್ಪು ಅಂತ ಹೇಳ್ತಾ ಇರುವುದಲ್ಲ, ಆದ್ರೆ ನಮಗೆ ಒಂದು ಬುದ್ಧಿ ಅಂತ ಇರತ್ತೆ, ಯೋಚನೆ ಅಂತ ಇರತ್ತೆ, ಶಕ್ತಿ ಅಂತ ಇರತ್ತೆ, ನಮ್ಗೆ ಮೈಂಡ್ ವರ್ಕ್ ಅಂತ ಇರತ್ತೆ. ಅದು ನಾವು ಆಲೋಚನೆ ಮಾಡ್ಬೇಕಾಗತ್ತೆ. ಎಲ್ಲವೂ ನಮ್ಮ ನಂಬಿಕೆಯಿಂದ ನಾವು ಹೋಗ್ತೇವೆ. ಗೂಗಲ್ ಮ್ಯಾಪ್ ನೋಡ್ಕೊಂಡು ಇದು ನಮ್ಗೆ ದಾರಿ ತೋರಿಸ್ಕೊಡುತ್ತೆ, ಕನ್ಫರ್ಮ್ ಆಗಿ ಕೊಡುತ್ತೆ, ಒಳ್ಳೆ ಸತ್ಯದ ರೀತಿಯಲ್ಲಿ ಕೊಡುತ್ತೆ ಅಂತ ವಿಶ್ವಾಸದಿಂದ ನಾವು ಗಾಡಿ ಚಲಾವಣೆ ಮಾಡ್ತಾ ಇರ್ತೇವೆ. ಆದ್ರೆ ಅದು ಕೈ ಕೊಟ್ರೆ ಅಥವಾ ನಮ್ಮ ಮೊಬೈಲ್ ಫೋನ್ ನಮ್ಗೆ ಕೈ ಕೊಟ್ರೆ ನಮ್ಮ ಪ್ರಾಣನೂ ಹೋಗುತ್ತೆ, ಒಳ್ಳೆದನ್ನು ಮಾಡುತ್ತೆ. ಅದೆಲ್ಲ ವಿಷಯ ಇದೀಗ. ನಮಗೆ ಕೊಟ್ಟಂತಹ ಬುದ್ಧಿ ಅಥವಾ ಯೋಚನೆ ಏನಿದೆ, ಅದು ನಾವು ಆಲೋಚನೆ ಮಾಡ್ಲಿಕ್ಕೆ ಆಗಲ್ಲ. ಯಾರಿಗೆ ಹೋಯ್ತು ಈ ಎರಡು ಪ್ರಾಣ ಹೋಯ್ತಲ್ಲ, ಯಾರಿಗೆ ಹೋಯ್ತು? ಅವರಿಗೆ ಹೋಯ್ತು, ಅವರ ಮಕ್ಕಳಿಗೆ, ಅವರ ತಾಯಿಯಂದಿರಿಗೆ, ಅವರ ಹೆಂಡತಿ, ಅವರ ಅಪ್ಪಂದಿರಿಗೆ ಹೋಯ್ತು. ಆ ಸೇತುವೆ ನಡೀತಾ ಇದೆ, ಕೆಲಸ ಆಗ್ತಾ ಇದೆ, ಅಲ್ಲಿಗೆ ಗೂಗಲ್ ಮ್ಯಾಪ್ ಯಾರು ಯಾಡ್ ಮಾಡಿದ್ರು, ಗೂಗಲ್ ನಲ್ಲಿ ಯಾರು ಎಂಟ್ರಿ ಮಾಡಿದ್ರು, ಅದು ನಾವು ಸಹ ಆಲೋಚನೆ ಮಾಡ್ತೀವಿ. ನಿಮ್ಮ ಮೊಬೈಲ್ ನಿಮ್ಗೆ ಎಷ್ಟೋ ಸೇಫ್ಟಿಯೋ ಅಷ್ಟೇ ಅಪಾಯಕಾರಿಯೂ ಆಗಿದೆ. ಪ್ರಪಂಚ ಅಷ್ಟು ಈಸಿ ಏನಲ್ಲ. ನಮ್ಮ ಬುದ್ಧಿಯಿಂದ ನಡಿಬೇಕು. ನಾವು ಮೊಬೈಲ್ ನೋಡ್ಕೊಂಡು ಇದೀಗ ಎಲ್ಲವೂ ಮೊಬೈಲ್ ನಲ್ಲಿ ಫುಡ್ ಮಾಡೋದಾದ್ರೆ, ಅನ್ನ ಮಾಡುದಾದ್ರೆ, ಸಾಂಬಾರ್ ಮಾಡುದಾದ್ರೆ ಸಹ ನಾವು ಮೊಬೈಲ್ ನೋಡ್ಕೊಂಡೇ ನಾವು ಮಾಡ್ತೇವೆ ಅಲ್ವಾ? ಈಗೇನಾಯ್ತು, ಎಷ್ಟೋ ಜನರು, ಇವರು ಮಾತ್ರ ಅಲ್ಲ, ಎಷ್ಟೋ ಜನರು ಮೊಬೈಲ್ ನಿಂದ ಪ್ರಾಣ ಕಳ್ಕೊಂಡು ಹೋಗಿದ್ದಾರೆ. ಹೋಗ್ತೇವೆ, ನಮ್ಗೆ ದಾರಿ ಕೊಡುತ್ತೆ ದೇವನಿದ್ದಾನೆ ಅಂತ ಮುಂದೆ ಹೋದ್ರೆ ಒಂದು ಬಾವಿ ಇರತ್ತೆ. ಆ ಬಾವಿಯ ಮುಂದ್ಗಡೆ ನಿಂತ್ಕೊಂಡು ನೀವು ಹೇಳ್ತಾರೆ, ನಾನು ಒಂದು ಹೆಜ್ಜೆ ಮುಂದೆ ಇಡ್ತೇನೆ, ದೇವನಿದ್ದಾನೆ ಕಾಪಾಡ್ತಾನೆ ಅಂತ ನೀವು ಭಾವಿಸಿದ್ರೆ ಅದು ತಪ್ಪು. ಯಾಕೆಂತ ಗೊತ್ತಾ ನಿಮ್ಗೆ? ದೇವನು ಕೊಟ್ಟಿದ್ದಾನೆ ಬುದ್ಧಿ. ನೀವು ಒಂದು ಬಾವಿ ಮುಂದೆ ಒಂದು ಹೆಜ್ಜೆ ಇಟ್ರೆ ಕೆಳಗೆ ನೀವು ಬೀಳ್ತೀರಿ. ನೀವು ಹಾಗೆ ಮಾಡ್ಕೊಂಡು ನೋಡಿ ಅಂತ ದೇವನಿದ್ದಾನೆ ಅಂತ ಯೋಚನೆ ಮಾಡಿ, ನೀವು ಬಾವಿಗೆ ಬಿದ್ದು ಸತ್ತೋಗ್ತೀರಿ. ದೇವನಿದ್ದಾನೆ, ದೇವನ್ ನಿಮ್ಗೆ ಬುದ್ಧಿ ಕೊಟ್ಟಿದ್ದಾನೆ, ಕಣ್ಣು ಕೊಟ್ಟಿದ್ದಾನೆ, ನೋಡ್ಲಿಕ್ಕೆ ಕಾಣ್ಲಿಕ್ಕೆ ಶಕ್ತಿ ಇದೆ, ಶಕ್ತಿ ಕೊಟ್ಟಿದ್ದಾನೆ. ಅದು ಉಪಯೋಗ ಮಾಡಿ. ಎಲ್ಲದಕ್ಕೂ ದೇವನು ಬರ್ಲಿಕ್ಕೆ ಸಾಧ್ಯ ಇಲ್ಲ. ದೇವನು ನಿಮ್ಗೆ ಬುದ್ಧಿ ಕೊಟ್ಟಿದ್ದಾನೆ, ಅದರಲ್ಲಿ ನೀವು ಯೂಸ್ ಮಾಡಿಕೊಂಡು ನಿಮ್ಮ ಜೀವನ ನಡೆಸಿ ಒಳ್ಳೆಯ ರೀತಿಯಲ್ಲಿ ಅಂತ. ಈ ಫೋಟೋ ನೋಡ್ಲಿಕ್ಕೆ, ಈ ಜೀವನ ನೋಡ್ಲಿಕ್ಕೆ ಈ ರೀತಿ ಆಗಿದೆ ಅಂತ ನೋಡ್ಲಿಕ್ಕೆ ತುಂಬಾ ನೋವಿದೆ. ನಾನು ವಿಡಿಯೋ ಮಾಡ್ಲಿಕ್ಕೆ ನಮ್ಗೆ ತುಂಬಾ ನೋವಿದೆ. ಇಂತಹ ಒಂದು ಸ್ಥಿತಿಯಲ್ಲಿ ನಾವು ಇದ್ದೇವೆ. ಇಂತಹ ಒಂದು ಬುದ್ಧಿ ಇದ್ರೂ ಸಹ ಇಲ್ಲದೆ ರೀತಿಯಲ್ಲಿ ನಾವು ನಟಿಸಿಕೊಂಡು ನಾವು ಜೀವನ ಮಾಡುತ್ತೇವೆ. ಕಣ್ಣಿದ್ರೂ ಕುರುಡರಾಗಿ ನಾವು ನಡೆಯುತ್ತೇವೆ, ಕಿವಿ ಇದ್ರೂ ಸಹ ಕೇಳದಾಗಿ ನಾವು ನಡೀತೇವೆ. ಯೋಚನೆ ಮಾಡಿ. ಒಳ್ಳೆದು ನೀವು ಕೇಳ್ಕೊಳ್ಳಿ, ಕೆಟ್ಟದು ಬಿಡಿ. ಅದು ಒಳ್ಳೆದಾಗ್ಲಿ ಕೆಟ್ಟದಾಗ್ಲಿ ಮೊದಲು ನೀವು ಕೇಳಲಿಕ್ಕೆ ಕಲೀರಿ. ಆ ನಂತರ ಅದು ಒಳ್ಳೆದು ಕೆಟ್ಟದು ಅಂತ ಮೈಂಡಿಗೆ ಕೊಡಿ, ಯೋಚನೆ ಮಾಡಿ. ಅದು ಕೆಟ್ಟದ ಒಳ್ಳೆದು ಅಂತ, ಒಳ್ಳೆದಾದ್ರೆ ಇಟ್ಕೊಳ್ಳಿ, ಕೆಟ್ಟದಾದ್ರೆ ಬಿಟ್ಬಿಡಿ. ಆ ರೀತಿ ಅದು ಜೀವನ. ಇವತ್ತಿನ ವಿಡಿಯೋ ಇಷ್ಟೇ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ ಎಲ್ಲ.